ನಾ ರಾಡಿ ಗೀಡಿ ಅಂದೆ ದರ್ಶ ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಹ್ಞೂ ಗೈಸ್ ನೋಡಿ ಬೈಕ್ನ ಹೊಂಟಿದ್ದೀವಿ ಫಾರಮಿಗೆ. ಮಾತಾಡಿ ಆಕಾಶ್ ಮನನ್ ಗೊತ್ತಂತ ಕೇಳಿದಂತೆ ಗೈಸ್ ಸಿದ್ಲಿಂಗ್ ಏನೋ ದೇಶ ಜುಗಾಡ್ ಮಾಡಿ ಅಲ್ಲಿ ನೋಡಿ ಇಲ್ಲಿ ಗೈಸ್ ಫೈನಲಿ ಬಂದ್ವಿ ನಾವು ಇಲ್ಲಿ. ಅದ್ರ ನಮ್ಮನೆ ನಮಗೆ ಪ್ಲ್ಯಾನ್ ಮಾಡ್ಯಾರ. ಹಾಯ್ ಗಾಯ್ಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಗೈಸ್, ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಪಾರ್ಟ್ 1 ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಗೈಸ್. ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ಸ್ವಲ್ಪ ಜನ ಕೇಳಿದ್ದಾರೆ. ಓಕೆನಾ, ಅದಕ್ಕೋಸ್ಕರ ಜಲ್ದಿ ಪಾರ್ಟ್ 2 ತಂದಿದ್ದೀನಿ. ಹಾಗೆ ಪಾರ್ಟ್ 2ನಲ್ಲಿ ಮುಂದೆ ಏನಾಗುತ್ತಪ್ಪ ಅಂತಂದರೆ, ಅವತ್ತು ನೈಟ್ ಪಾರ್ಟ್ 1ನಲ್ಲಿ ನೈಟ್ ತೋರಿಸಿದ್ವಿ. ಆ ನೈಟ್ ಮುಕ್ಕಳೆ ಪಾರ್ಟ್ 1 ಮುಗಿತು ಗೈಸ್. ಪಾರ್ಟ್ 2ನಲ್ಲಿ ತಿರ್ಗೋ ದಿನ ನಾವು ಬೊಮ್ಮೆಳಿಂದ ಕೊಟ್ಟೂರಿಗೆ ಬರಬೇಕು. ಹಾಗೆ ಕೊಟ್ಟೂರಿನ ಬಂದು ಏನೇನಾಗುತ್ತೆ, ಕೊಟ್ಟೂರಿಗೆ ಎದುರ ಬಂದ್ವಿ. ಅಪ್ಪ ತುಂಬಾ ಚೆನ್ನಾಗಿದೆ ಲಾಗು. ದಯವಿಟ್ಟು ಪೂರ್ತಿ ನೋಡಿ, ಓಕೆನಾ. ನಾನು ಎಕ್ಸ್ಪೆಕ್ಟೇಷನ್ ಫಸ್ಟ್ ಟೈಮ್ ಬಂದಿದ್ದಲ್ಲ, ಗೈಸ್ ನೋಡಿ ಗೈಸ್, ನಮ್ಮ ಬುಡಕ್ಕೆ ನಮ್ಮ ಸುರಸುಂದರ ಸುರಸುಂದರ ದರ್ಶ ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಇವ ಯಾರೇ ಬನ್ನಿ ಅಂತ ಗೈಸ್, ನಮ್ಮ ಬೇಕಾದ ನೀನು ಮಾಮ ಬಂದ, ಅಣ್ಣ ಬಂದ ಗೈಸ್. ಇಷ್ಟೆಲ್ಲ ತಯಾರಿ ಮಾಡಿವಿ, ಆದರೂ ನಮ್ಮನೆ ಗೊತ್ತಾಯ್ತಂತೆ. ನೋಡ ಬನ್ನಿ. ಅಣ್ಣ ಹೋದ ಯಾಕೆ ನೋಡ ಅಭಿ ಟಿಕೆಟ್ ಇದೈತಿ. ಟಿಕೆಟ್ ಹಾಂ ಅವೇ ಟಿಕೆಟ್ ಐತಿಲ್ಲ. ಟಿಕೆಟ್ ನೀನು ನಾಟಕ ಮಾಡ್ಬೇಡ. ಗೈಸ್ ಈಗ ಟ್ರೈನ್ ಮೂವ್ ಆಗ್ತಾಯಿದೆ, ಹೋಗ್ತಾ ಇದ್ದೀವಿ ಕೊಟ್ಟೂರಿಗೆ. ಟಿಕೆಟ್ ಸಿಕ್ತು ಗೈಸ್, ನನ್ನ ಹತ್ರ ಇತ್ತು, ನಾನು ನೋಡ್ಕೊಂಡಿದ್ದೆಲ್ಲ. ಈಗ ಸಿಕ್ತು, ಹೋಗ್ತಾ ಇದೆ ನೋಡಿ. ಎಲ್ಲ ಫ್ಯಾನ್ ಹಾಕಿದ್ದಾರೆ. ಗೈಸ್ ಈ ತಕ್ಷಣ ಕೊಟ್ಟೂರಿಗೆ ಬಂದ್ವಿ. ಈ ಆಟೋಯಿಂದ ನಾವು ಹೋಗ್ತಾ ಇದೀವಿ ಗೈಸ್ ಮನೆಗೆ. ಫೈನಲಿ ಕೊಟ್ಟೂರಿಗೆ ಬಂದ್ವಿ ಟ್ರೈನಿಂದ. ನೋಡ್ಬೋದು ಈಗ ಆಟೋ ಹೋಗ್ತಾ ಇದೀವಿ. ನೋಡಿ ಗೈಸ್ ಮನೆ ಹತ್ರನೇ ಬಂದ್ವಿ. ನೋಡೋಣ ಬನ್ನಿ ಏನಾಗುತ್ತೆ ಈಗ. ನೋಡಿ ಗೈಸ್ ಫೈನಲಿ ಬಂದ್ವಿ ನಾವು ಇಲ್ಲಿ. ಅದ್ರ ನಮ್ಮನೆ ನಮಗೆ ಪ್ಲ್ಯಾನ್ ಮಾಡ್ಯಾರ. ಏನಪ್ಪ ಅಂತಂದ್ರೆ ನಮ್ಮ ಮಮ್ಮಿಗೆ ಅಲ್ಲೇ ಗೊತ್ತಾಗಿದೆ. ನಮ್ಮ ಅಜ್ಜ ಹೇಳಿದೆ ಗೈಸ್, ಬಿಡೋಲ್ಲ ಹೇಳ್ಬಿಟ್ಟಿದೆ. ಆದರೆ ಇಲ್ಲಿ ನೋಡಿ ಗೈಸ್ ಎಲ್ಲ ಹಾಕೊಂಡು ಹೋಗ್ಬಿಟ್ರ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಆ್ಯಕ್ಚುಲಿ ನಮ್ಮ ಮನೆಗೆ ಗೊತ್ತೈತೆ ಗೈಸ್ ಬರ್ತೀವಿ ಅಂತಂದು, ಆದರೂ ಕೂಡ ಕೀ ಬಿಟ್ಟಿಲ್ಲ, ಹಂಗ ಹೋಗಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ನೋಡುವ ಎಷ್ಟು ಗಂಟೆ ಬರುತ್ತೆ ಅಂತಂದು. ಓಕೆ ಗೈಸ್, ಗೈಸ್ ಸಿದ್ಲಿಂಗ್ ಏನೋ ದೇಶ ಜುಗಾಡ್ ಮಾಡಿ ಅಲ್ಲಿ ನೋಡಿ ಇಲ್ಲಿ ಸಡಿವ ಇಷ್ಟ ಹೋಗೋದದೆ ನೋಡಿ. ಇಷ್ಟ ಇನ್ನು ತುಂಬ ಬೇಕಾ ಇಲ್ಲಿಕಂದ್ರೆ ಇಷ್ಟ ನೋಡಿ ಗೈಸ್. ಇಲ್ಲಿ ಹೋಗಿದ್ದದು ನಮಗೆ ಅಲ್ಲಿ ಕಟ್ಟಣ ಆಯ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ನೋಡುವ ಇವತ್ತೇನ ಹಾಕಿಂತ ಬುಜ್ಜನ ಗೈಸ್. ನಾವು ಎದಕ್ಕೆ ಅದು ಕೋಲ್ ಹಾಕಿದ್ವಪ್ಪ ಅಂತಂದರೆ, ಅಟ್ಲೀಸ್ಟ್ ಇಲ್ಲಿ ಕಾರ್ಕಿಯಲ್ಲಿ ಮೂಲೆಗಿತ್ತು, ಅದು 5 ಅಂತ ನಾವು ಚೆಕ್ ಮಾಡೋಕೆ ಹೋಗಿದ್ವಿ. ಅಕಸ್ಮಾತ್ ಕಾರ್ಕಿ ಇತ್ತಪ್ಪ ಅಂತಂದರೆ ಕಾರ್ ತಗೊಂಡು ಹೋಗ್ಬೋದಾಗಿತ್ತು. ಇನ್ನೂ ಫುಲ್ಲು ಸರ್ಪ್ರೈಸ್ ಹಾಕಿದ್ದು ಅಂತಂದು ನಂದು ಅಭಿದು ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಕಾರ್ಕಿನೂ ಸಿಗಲಿಲ್ಲ, ಯಾಕೆ ಇದ್ದಿದ್ದಿಲ್ಲ.
ಓಕೆ ಗೈಸ್ ನೋಡಿ ಬೈಕ್ನ ಹೊಂಟಿದ್ವಿ ಫಾರಮಿಗೆ. ಗಾಡಿ ಫ್ರೆಂಡ್ ಸಿಕ್ತಂತೆ ಹೊಂಟಿದ್ದೀವಿ. ಓಕೆ ಈಗ ನಮ್ಮ ಮಮ್ಮಿಗೆ ಹೆಂಗೆ ಸೋಮಲ್ಲಿ ಹೋಗೋಣ ಈಗ ಹೊಂಟಿ ನೋಡಿ. ಸರಿ ನೋಡಿ ಬೆಳಿ ಬನ್ನಿ ಹೋಗ್ತಾ ಇದ್ದೀನ ನೋಡುವ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅಭಿ ಸ್ಟಾಪ್ ಮಾಡಬೇಕು ನೋಡೋಣ. ಇಲ್ಲಿ 100x ಹಾಕಿ ನೋಡೋಣ ಸ್ಟಾಪ್ ಮಾಡ ಏನು ಮಾಡಕ್ಕೊಂತಲ್ಲ ಅಂತಂದೆ. ಗೈಸ್ ಮುಗಿದು ಗೈಸ್ ಇಲ್ಲೇ ಬಂದ್ವಿ. ಮಸಾಲೆ ನಾವಂತ ಕಡೆ ಮಮ್ಮಿ ಬೇಕಂತವ ಏನದು ನೋಡ್ಬಾರ್ದು ಅಂತ ಇರ್ಲಿ ಅಂತ ಬೇರ್ಲಿ ಇರ್ಲಿ 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 ಇನ್ನು ಸ್ವಲ್ಪ ಬರಲಿ ಬರಲಿ ಇನ್ನ ಸ್ವಲ್ಪ ಬರಲಿ ಇನ್ನ ಸ್ವಲ್ಪ ಬರಲಿ ಅಂತ ಈಗ ಬರಲಿ ನಿನ್ನೆ ಯಾರಿಗೆ ಹೇಳಿಲ್ಲ ಸರ್ಪ್ರೈಸ್ ಮಮ್ಮಿ ಬಂದಷ್ಟು ಇಲ್ಲೇ ಬಂದ್ರೆ ಸರ್ಪ್ರೈಸ್. ಒಂದಿನ ಬೇರೆ ಊರಾಗಿದ್ದು ಬಂದ್ರೆ ಸರ್ಪ್ರೈಸ್ ಅಲ್ಲದು. ನಿಜವಾಗ್ಲೂ ನಾನು ಆಕಾಶ ಇಲ್ಲಂದ್ರೆ ಹೋಗಿದ್ದೀನಿ ಅಲ್ಲಿ ಅಲ್ಲೇ ಬಿಟ್ರು ಇದ್ರಾಗ ಏನ್ ಬಿಟ್ರು ಚೈತ್ರಂಡಿ ಫೋನ್ ಮಾಡಿ ಗಾಡಿ ಅಂತ ಹೇಳಿಲ್ಲ. ನನ್ನ ಫ್ರೆಂಡಿಂದ ಹಣ ಬಂದ ಕಡೆ ಮುಚ್ಕೊಂಡ್ರಲ್ಲ ಫ್ರೆಂಡಿಂದ ಗಾಡಿಂದ ಫ್ರೆಂಡಿಂದ ಫ್ರೆಂಡ್ ಎಲ್ಲಿದ್ದ ಮಾತು ಮಾಡೋದು ಇದೇನು ಅದೇ ಹೇಳಂಗ ಸರ್ಪ್ರೈಸ್ ಕೊಡೋದು ಇಲ್ಲಿ ಹೇಳಿ ಅಲ್ಲಿ ಇಲ್ಲಿಗಾರ ಬಂದ್ರೆ ಒಂದು ಸರ್ಪ್ರೈಸ್ ಹಾಕಿದ್ ಬೆಳಗ್ಗೆ ಎದ್ದು ನೋಡಿದ್ವಿ. ನಾವು ಅದೇ ಪ್ಲಾನ್ ಇಟ್ಕೊಂಡು ಬಂದಿದ್ದು. ಇವನು ಮುನ್ನಡಿ ಬಂದಿದ್ದು. ನಾನು ಈ ವಿಡಿಯೋ ಹೆಂಗ್ ಮಾಡೋದು ಇನ್ನು ನಮ್ಮ ಫ್ರೆಂಡಿಗೆ ಇಸ್ಕೊಂಡು ಇಲ್ಲಿ ಕೊಟ್ಟದಾಗ ಟ್ರೈನ್ ಬೊಂಬಳಿಂದ ಟ್ರೈನ್ ಬಂದಿರ ಇದೆಲ್ಲ ಇಟ್ಟಿರಿ ಕಾರ್ಕಿ ಹೋದ ಆತದ ಗಾಡಿದ ಅಲ್ಲ ಕಾರ್ಕಿಯಲ್ಲಿ ಇಟ್ಟಿದ್ದು ಒಳಗೆಲ್ಲ ಇತ್ತಲ್ಲ. ಎಲ್ಲಿತ್ತು ಒಳಗೆ ಎಲ್ಲ ನೋಡಿದ್ವಿ. ನಾ ಇತ್ತ ಅನ್ಕೊಂಡಿದ್ವಿ ಕಾರ್ನ ಈಗ ಕೋಲ್ ಹಾಕಿ ಮನೆ ಕಿತ್ತಿರಲ್ಲ ಕೊಂಡಿಗೆ ಹಾಕಿರ್ತಿದ್ದಲ್ಲ. ಹ್ಞೂ ನೋಡ್ರಿ ನಾವು ಹೆಂಗಾರ ತಿನ್ಬೇಕು ಬರೋದು ಖಾರ ಅಲ್ಲಿ ಇಲ್ಲೆಲ್ಲ ಎಲ್ಲಿ ನಾವು ಅಯ್ಯೋ ಎಲ್ಲಿ ಗೊತ್ತೇನ ಟಿವಿ ಮೇಲೆ ಶೋಕೇಸ್ ಇತ್ತಲ್ಲ ಅಲ್ಲಿ ನೋಡಿದ್ವಿ. ಅಲ್ಲಿ ಗೊತ್ತಾಗಿದೆ ಐತಲ್ಲೇ ಅಲ್ಲಿಲ್ಲ ಅಂದ್ರೆ ಅದು ಎಲ್ಲಿಲ್ಲ ತೆಗ್ದಿವಪ್ಪ ಅದನ್ನ. ಕಾರ್ಕಿನ ಅಂತೇಳಿ ಆಮೇಲೆ ಈಗ ನಿಮ್ಮಿಂದ ಐಡಿಯಾಗಳು ನಿಮ್ಮೆಲ್ಲ ಇದ್ದಲ್ಲ ಏನ್ ಗೊತ್ತು ಇನ್ನು ಶೇವಿಂಗ್ ಮಾಡ್ಸಕ್ಕೆ ಎಲ್ಲಿ ಸಿಗ್ಲಿಲ್ಲ. ಕಟಿಂಗ್ ಮಾಡ್ಸಕ್ಕೆ ಶೇವಿಂಗ್ ಮಾಡ್ಸಕ್ಕೆ ಎಲ್ಲಿ ಮಾಡ್ಸಿಲ್ಲ ಈಗ ಶೇವಿಂಗ್ ಕಟಿಂಗ್ ಮಾಡ್ಸಿ ನೀನು ಯಪ್ಪ ಅದು ಕೆಳ ಗಟ್ಟ ನೋಡು ಮೇ ಚಂದ ಮಾಡ್ಕೊಂಬಂದಿನಿ ಫೇಡಿ ನೋಡಿಂದೆ. ಅದೇ ಈ ತಿರುಗು ಬಂದ್ ಮಾಡ್ಸೋಣ. ನಾನು ಹಿಂಗೆ ನೋಡಿಲ್ಲ ಊಟ ಇಷ್ಟೇ ಇರೋದು ಹಿಂಗಿದ್ದು ಅಲ್ಲ ತೋರಿಸಿ ತಡಿ ಬೆಳಿಗ್ಗೆ ಅಜ್ಜಿಗೆ ಹೇಳಿ ಇಷ್ಟು ನೀಟಾಗಿ ನೋಡವ ಬಂದು ನೋಡವ ಒಬ್ಬ ಅಂತ ಹೇಳ್ಬೇಡ್ರಿ ಬಸ್ ಚಂದ ಹೇಳಿ ಅಜ್ಜಿಗೆ ಇಬ್ಬರಿಗೆ ಅಜ್ಜಿ ಫೋನ್ ಮಾಡಿ ಹೇಳ್ಬಿಟ್ಟೆ ಊರಿಗೆ ಬರೋ ಏನೋ ಗಾಬಿ ಹೇಳಿರ್ತಾರ ನಿನ್ನೆಲ್ಲಿಗಿದ್ದೆ ಹೊಸ್ಪೇಟೆಗೆ ಏನ್ ತಗೊಂಡೋಗಿದ್ದೆ ಗಾಡಿ ಯಾರಿಗೆ ಕೇಳೋಗಿತ್ತು ಈಗೆಲ್ಲ ದೊಡ್ಡರಪ್ಪ ಹೇಳೋದು ಕೇಳೋದು ಏನಿಲ್ಲ ನೀವು ತಿಳಿದಾಗ ಊರಿಗೆ ಗಾಡಿ ತಗೊಂಡು ಏನ್ ಚಂದ ನಡಿ ಮಾತಾಡ್ರಿ
ಆಕಾಶ ಫಸ್ಟ್ ಅಧ್ಯಕ್ಷ ಆಕಾಶ್ ಮನನ್ ಗೊತ್ತಂತ ಕೇಳೈತಂತೆ. ನನಗೆ ಗಾಬರಿ ಆಗ್ಬಿಡ್ತು. ಆಕಾಶ್ ಬಂದನಂತಂದ ತಕ್ಷಣ ಇವನು ಎಲ್ಲೋಗ್ಯಾನ ಅಂತ. ನಾನು ಎಲ್ಲೋಗ್ಯಾನಂದೆ. ಅವನು ಗಾಡಿ ತಗೊಂಡು ಹೊಸ್ಬಿಡಿ ಇರಲ್ಲವ ಹೇಳಿಲ್ಲೇನು. ಅಯ್ಯೋ ಅವನೇ ಹೊಸ್ಬಿಡಿ ಹೋಗ್ತಾನೆ ಗಾಡಿ ತಗೊಂಡು. ನನಗೆ ಇವ್ನು ಮೊದಲೇ ಗಾಡಿ ಸರಿ ನನಗೆ ಭಯ ಅನಿಸ್ತು. ಮತ್ತು ಆಮೇಲಿಲ್ಲ ಹಿಂಗೆ ಅಂತ ಇವನು ನನಗೆಲ್ಲ ಟಕ್ ಅನ್ನಿಸ್ತು. ಅದಕ್ಕೆ ನಿಮ್ಮಪ್ಪ ನಾಕತ್ತಿದ್ರು ಯಾರು ಹೇಳಿರ್ತಾರೆ ಅಲ್ಲಿ ಇವರಿಗೆ ಯಾರು ಸೆಕ್ಯೂರಿಟಿ ಗಾರ್ಡಿಗೆ ಅಂತ. ನಾನು ಫಸ್ಟ್ ಅದು ಗೆಸ್ ಮಾಡಿದ್ರೆ ಚೈತ್ರ. ನೀ ಫೋನ್ ಮಾಡಿ ಚೈತ್ರ ಆಂಟಿಗೆಲ್ಲ. ಚೈತ್ರ ಫೋನ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಕೇಳಿ. ಚೈತ್ರ ಹೇಳಲ್ಲ. ಚೈತ್ರ ಆಂಟಿ ದೊಡ್ಡಮ್ಮಗೆ ಹೇಳಿವಿ, ದೊಡ್ಡಪ್ಪಗೆ ಹೇಳಿವಿ, ಅಣ್ಣನಿಗೆ ಹೇಳ್ತಿ, ಎಲ್ಲರಿಗೂ ಹೇಳಿ ನಾವು. ಮಮ್ಮಿ ನಾನು ಬೆಳಿ ಫಸ್ಟ್ ಇಲ್ಲಿಗೆ ಬಂದಿದ್ದು ಜೀವನ ಹೋಗ್ಬಿಟ್ಟಲ್ಲ ಬೊಂಬಳಿಗೆಲೆ ಗವಿ ಮಾಡೋದು ಬಿಡಿ. ನೀರೇನು ಫೋನ್ ಹಂಗ್ ಮಾತಾಡ್ತೀನಿ ರಾತ್ರಿ ತಡಿ ಹೇಳಂಗಿಲ್ಲ. ತಡಿಯಪ್ಪ ಇಲ್ಲಿ ಈಗ ತಡಿಯಪ್ಪ ತಡಿ. ಎಲ್ಲಿ ಊಟ ಮಾಡ್ದೆ ಕಾಮನ್ ಕೇರ್ ಇಲ್ಲ ಇಲ್ಲ ಅತ್ತಿ ಮನೆಗೆ ಅಂದ್ಬಿಟ್ರೆ ಮುಗಿದೋತು. ಎಲ್ಲಿ ಉಣ್ಲಿ ನಾನು ಯಾವಾಗ ಉಣ್ಣೋದು ಇಲ್ಲೇನು. ಅತ್ತಿ ಯಾಕೆ ಹೋಗಲ್ ಮಾಡ್ಬೇಕು ಮುಚ್ಕೊಂಡು ಹೇಳ್ಬಿಟ್ರೆ ಅಭಿ ನಾನು ಹೆಂಗಿದ್ದೀನಿ ನೀ ಹಂಗೆ ಹೇಳಿನಿ. ಬಟ್ ಇವನು ನೀ ಏನು ಹೇಳ್ದ ಎಲ್ಲಿ ನಾನು ಯಾವಾಗ ಡೈಲಿ ಇಲ್ಲೇ ಉಂಟು ನಾನು. ಅದು ಹೆಂಗ ನಾನು ಯಾವಾಗ ಎಲ್ಲಿ ಉಣ್ಣೋದು ಹಗಲೆಲ್ಲ ರಾಡಿ ಮಾಡ್ತೀಯಲ್ಲ ಅಂತ ಕೇಳ್ತಾನೆ. ಏನ್ ಹೇಳಕ್ ಹಂಗೆ ಅಂದಿಲ್ಲಣ್ಣ, ರಾಡಿ ಮಾಡ್ತೇನೆ ಅಂದಿಲ್ಲಣ್ಣ. ಏ ಒಮ್ಮೆ ಇಪ್ಪ ನಿನ್ ಸತಿ ರೆಕಾರ್ಡ್ ಇಟ್ಬಿಡ್ತು ತಡಿ ಕಾಲ್ನ ಗೊತ್ತಾಕತಿ ಅವಾಗ. ಅದನ್ನ ಕಟ್ ಮಾಡಿ ನಾನಕ್ಕಿಲ್ಲ ಕಟ್ ಮಾಡ್ಲಿ ನೋಡವ ರಾಡಿ ಹೇಳ್ಬೇಕ ನಿನಗೆ ಅಂತಾನ ಹೇಳೋದ್ ನಿಂದ ನಿಮ್ಮಪ್ಪನ ಗಟ್ಟಕ್ಕಂತ. ನಾ ರಾಡಿ ಗೀಡಿ ಅಂದಿಲ್ಲ. ಬರ್ಲಿ ಇಂತಲ್ ಬರ್ಲಿ ಕಟ್ ಮಾಡಿರೋದ್ ನಾನು ಇಂತ ಬೆಳಗಿನ ಬರ್ಲಿ. ಸ್ವಲ್ಪ ಒಳಗಿದ್ ಬರ್ಲಿ ನೀನ್ ರಾಡಿ ಕಟ್ ಮಾಡಿದ್ ನಾನು ಕಟ್ ಮಾಡಿದ್ದಿಲ್ಲ. ಯಾರು ಆಡಿದ್ರು ಒಮ್ಮೆ ಸರಿ ಯಾಕ ತೆಗ್ದಿಲ್ಲಪ್ಪ ಈ ಸರಿ. ಸರಿ ಸರಿ ಏನ್ ಗಡ್ಡ ಸರಿಯಾಗಿಲ್ಲ. ಗಡ್ಡ ಸರಿಯಾಗಿಲ್ಲ. ಮಮ್ಮಿ ಫೇಡಿಂಗ್ ಮಮ್ಮಿ ಇದು ಕರೆಕ್ಟ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ್ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ನನ್ಗೆ ಕರೆಕ್ಟ್ ಫ್ರೆಂಡ್ ನೋಡಿಲ್ಲಿ ಹಿಂಗ ಅದು ಇಲ್ಲಿ ಫೇಡಿಂಗ್ ಅಣ್ಣ ಹಿಂಗೆಲ್ಲ ಕಡಿಮೆ. ನಾನು ಇನ್ನಂಗ್ ಕಬಡ್ಡಿ ಫಸ್ಟ್ ಹೆಂಗಪ್ಪ ಅಂತಂದ್ರೆ ಹೇಳ್ತ ಕೇಳಿಲ್ಲಿ. ನೀ ಅದಂದೆಲ್ಲ ನಾನು ನೀನ್ ಹಾಕೊಟ್ಟಿಬಿಟ್ಟೆ. ನಾನು ಇದು ಅಷ್ಟೆಲ್ಲ ಪ್ಲಾನ್ ಮಾಡಿ ಗವರ್ನಿಂಗ್ ಮಾಡ್ಬಿಟ್ಟಲ್ಲಪ್ಪ ಅಂತ ನಾವೆಲ್ಲ ಯೋಚನೆ ಮಾಡ್ಕೊಂತೀವಿ. ಆಮೇಲೆ ದರ್ಶ್ ಹೋಗಿ ಜಲ್ದಿ ನಮ್ ಬಿಟ್ಟು ಇದಕ್ಕೆ ಹೋಗ್ಯಾನಂತೆ ಇದು ಮನೆಗೆ ಹೋಗ್ಯಾನ. ನಾನು ಯಾರು ಫೋನ್ ಮಾಡ್ರ ಗೊತ್ತಾಗತ್ತಂತಂದು ಅಜ್ಜ ಐತಲ್ಲ ನಂಬರ್ ದರ್ಶಿಗೆ ಕರೆಕ್ಟ್ ಹೇಳ್ರಿ ಯಾರು ಹೇಳಿರಿ ಅಂತಂದು. ಅವಾಗ ದರ್ಶ್ ಅಜ್ಜ ಇರಪ್ಪ ನಾನು ಹೇಳಿನಪ್ಪ ಅಂತ ಆಕಾಶ ಕೊಟ್ಟಾನ. ಆಕಾಶ 2 ದಿನ ಬಾಯಿ ಮುಚ್ಚಿಕೊಂಡಿರೋ ಈಗ ಕೇಳಿಲ್ಲ ನಾವು 3 ದಿನ ಇದಿತ್ತು ಏನಂತ ಪ್ಲಾನಿಂಗ್. 3 ದಿನ 4 ದಿನ ಆತಲೆ ಹಂಗ ಅಂದಿಲ್ಲ ನಾನು. ಒಂದು ಇನ್ನೊಂದು 2 ದಿನ ಸುಮ್ರಕ ಜಾನ ಬರ್ನವ ಬಂದಲ್ಲಿ ಹೋಗಿ ಬಂದ್ಬಿಡ್ತು. ಗೈಸ್ ನಾವು ಇಲ್ಲೆಲ್ಲ ಬಂದು ಕಾರ್ಕಿಗೆಲ್ಲ ದಬ್ಬಿದ್ವಲ್ಲ ಗೈಸ್. ಇಲ್ಲೆಲ್ಲ ಹುಡುಕಿದ್ವಿ, ಇಲ್ಲೆಲ್ಲ ಹಾಕಿದ್ವಿ. ಎಲ್ಲಿದೆ ಗೊತ್ತು ಕಾರ್ಕಿ? ಇಲ್ಲಿ ನೋಡಿ. ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಇಲ್ಲೇ ಇದೆ ಬಟ್ ನಮಗೆ ಗೊತ್ತಾಗಿಲ್ಲ ಗೈಸ್. ಇಲ್ಲೆಲ್ಲ ನೋಡಿದ್ವಿ, ಅಲ್ಲಿ ಕೂಡ ನೋಡಿದ್ವಿ ಬಟ್ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನೋಡಿ ಇಲ್ಲೆಲ್ಲ ದಬ್ಬಿದ್ವಿ. ಕೀ ಆಯ್ತು ನೋಡಿ ಇಲ್ಲಿ ಸಿದ್ಲಿಂಗ ಕೂತ್ಕೊಂಡ್ಬಿಡ ಅಲ್ಲಿ ಮೆಲ್ಲಕ್ಕ. ರೇ ಅಲ್ಲ ಬಿ ಕಷ್ಟ ಕುಂತೊಡಿಲಿ ನಮಗೆ ಕಾಣಿಲ್ಲ. ನೋಡಿ ಗೈಸ್ ಆಲ್ಮೋಸ್ಟ್ ಎಲ್ಲರದ್ದು ರಿಯಾಕ್ಷನ್ ನೋಡಿದ್ರೆ ಅನ್ಕೊಂತೀನಿ. ಬಟ್ ನಮ್ಮ ಮಮ್ಮಿದು ನಮ್ಮ ಅಪ್ಪಾಜಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು. ಆದರೆ ನಮ್ಮ ಅಜ್ಜ ಮುಂಚಿನ ಬೆಳಿಗ್ಗೆ ಹೇಳ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಮ್ಮ ಮಮ್ಮಿ ಅಷ್ಟು ಕಷ್ಟ ಅಂದ್ರೆ ಬೈತ್ ಗೈಸ್. ಯಾಕಪ್ಪ ಅಂದ್ರೆ ಅವನು ನಿನ್ನೆ ಇದಕ್ಕೆ ಹೋಯ್ದೆ ಗೈಸ್ ಬೇರೆ ಕಡೆ, ಅದಕ್ಕೋಸ್ಕರ ಅಲ್ಲಿ ಇದಾಯ್ತದ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ ಒಂದೇ ತಟ್ಟೆಲ್ ಅನ್ನ ತಿಂದು. ಆದ್ರೂ ನಮ್ಮ ಅಜ್ಜನ ಆಕ್ಟಿಂಗ್ ಲೆವೆಲಿಗೆ ಮೆಚ್ಚ ಗೈಸ್. ಯಾಕಪ್ಪ ಅಂತಂದ್ರೆ ನಿನ್ನೆ ಬೆಳಿಗ್ಗೆ ಅಭಿ ಬಂದನ,
ನಿನ್ನೆ ಬೆಳಗ್ಗೆ ಕೂಡ ನಮ್ಮ ಅಜ್ಜ ಅದೇ ಬಂದು ಮಮ್ಮಿ ಫೋನ್ ಮಾಡಿ ಹೇಳ್ಬಿಡತಿ ಚಂದ ಹೇಳಿ ಗೈಸ್ ಹೇಳ್ಬೇಡ್ರಿ ಅಂತಂದು. ಆದ್ರೂ ಕೂಡ ನಮ್ಮ ಅಜ್ಜ ಹೇಳೈತಿ. ಆದ್ರೆ ಆಕ್ಟಿಂಗ್ ಹೆಂಗ್ ಗೊತ್ತಾ, ಅಲ್ಲಿ ಒಂದಿನ ನಮ್ಮ ಹತ್ರ ನಾ ಹೇಳಿಲ್ಲಪ್ಪ ನನಗೆ ಏನು ಗೊತ್ತಿಲ್ಲ ನಂಗೈತಿ. ಮತ್ತೆ ನಮ್ ದೊಡ್ಡಮ್ಮಗೆಲ್ಲ ಅಜ್ಜನ ಹೇಳಿದಂದು ಗೈಸ್ ಹಂಗ ಹೇಳ್ಬೇಡವ ಏನೋ ಮಾಡಕ್ ಕುಂತಾರ ಅವರು ವಿಡಿಯೋ ಅಂತಂದು. ನಮ್ಮ ಅಜ್ಜನ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ಬಿಡೋದು ಗೈಸ್. ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಗೈಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಲಾಗಿಗೋಸ್ಕರ ನಾವೊಂದು 4 ದಿನ ಪ್ಲಾನ್ ಮಾಡಿದ್ವಿ. ಓಕೆನಾ, 4 ದಿನ ಪ್ಲಾನ್ ಮಾಡಿ ಎಕ್ಸಿಕ್ಯೂಷನ್ಗೆ ಆಲ್ಮೋಸ್ಟ್ ಎಂಡ್ ಅಷ್ಟರಲ್ಲಿ ರೆಡಿ ಆಗೋತು. ಆಕ್ಚುಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು, ಯಾರು ಕೂಡ ಹೇಳಿಲ್ಲ. ನಮ್ಮ ಅಜ್ಜ ಒಂದು ಬಾಯ್ಬಿಡುದು. ನಮ್ಮ ಅಜ್ಜಿ ಕೂಡ ಆಕ್ಚುಲಿ ಹೇಳೋರು, ಯಾಕಂದ್ರೆ ನಾ ಸ್ವಲ್ಪ ಹೇಳಿದಕ್ಕೆ ಹೇಳಿಲ್ಲ, ಅಜ್ಜ ಹೇಳ್ಬಿಡುದು ಗೈಸ್. ಅದೇ ಫಾಲ್ಟ್ ಆಗಿದ್ದು. ಎಲ್ಲರಿಗೂ ಹೇಳಿದ್ವಿ ಗೈಸ್, ನಮ್ಮ ದೊಡ್ಡಮ್ಮರಿಗೆ, ನಮ್ಮ ಆಂಟಿಯರಿಗೆ, ನಮ್ಮ ಅಣ್ಣರಿಗೆ, ನಮ್ಮ ಮಾಮರಿಗೆ, ಅತ್ತೆರಿಗೆ ಎಲ್ಲ ಪ್ರತಿಯೊಬ್ಬರಿಗೆ ಹೇಳಿದ್ವಿ ಹೇಳ್ಬೇಡ್ರಿ ಅಂತಂದು. ಬಟ್ ಅಲ್ಲೇ ನಾ ಲಾಗ್ ನೋಡಿದ್ರೆ ಅಲ್ಲೇ ಹೇಳಿ ನೋಡಿ ತೋರಿಸಿರ್ತೀನಿ. ಆದ್ರೆ ಬಟ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಅಥವಾ ಎಲ್ಲರೂ ಹೇಳಿಲ್ಲ, ನಮ್ಮ ಅಜ್ಜಿ ಒಂದು ಹೇಳ್ಬಿಟ್ಟಿದ್ದೆ. ಓಕೆನಾ, ನೋಡಿ ಗೈಸ್ ಇನ್ನೊಂದು ಇದು ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ನಿಮ್ಮ ಏನೋ ಒಂದು ಸರ್ಪ್ರೈಸ್ ಆಗ್ಲಿ, ಸೀಕ್ರೆಟ್ಸ್ಗಳಾಗ್ಲಿ ನಿಮ್ಮ ದುಶ್ಮನ್ಗಳಿಗೆ ಹೇಳ್ಬಿಡ್ರಿ. ಈಗ ಮನೆ ಹಿರಿಯರು ಅಂತ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಹೇಳಕ್ ಹೋಗ್ಬೇಡಿ. ಓಕೆನಾ, ಅಲ್ಲ ಅವ್ರದ್ದು ತಪ್ಪ ಅಂತ ಹೇಳಕ್ ಹೋಗಲ್ಲ, ಅವರು ಹೆದರಿಕೆ ಇರುತ್ತೆ. ಆದ್ರೆ ಬಟ್ ನಾವು ಒಂದಿನ ಮನ್ಸು ಕೊಟ್ಟೆ ಮಾಡಿದೀಪ ಅಂದ್ರೆ ಅದಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡೋಕ್ಕಾಯ್ತು. ಬಟ್ ಇಟ್ಸ್ ಓಕೆ ಗೈಸ್, ಮುಂದಿನ ನಾವು ಒಳ್ಳೊಳ್ಳೆ ಲಾಗ್ ಬರ್ತವೆ ನೋಡಿ ಗೈಸ್. ಇಲ್ಲಿಗಾನೆ ಯಾರು ನೋಡಿದ್ರೆ ಲಾಗ್ನ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಗೈಸ್ ಮುಂದಿನ ಲಾಗ್ನಲ್ಲಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್ ಗೈಸ್. ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ. ಟಾಟಾ ಬಾಯ್.